ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವೀರರಾವುತನಹಳ್ಳಿಯಲ್ಲಿ ನಿನ್ನೆ ಬೆಳಗ್ಗೆ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ತಗುಲಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ನಡೆದಿದೆ. ನಿನ್ನೆ ಬೆಳಗ್ಗೆ ಗಂಡ ಹೆಂಡತಿ ಇಬ್ಬರು ತಮ್ಮ 15 ವರ್ಷದ ಮಗ 13 ವರ್ಷದ ಹೆಣ್ಣು ಮಗುವನ್ನು ಶಾಲೆಗೆ ಕಳುಹಿಸಿ ಕೆಲಸದ ನಿಮಿತ್ತ ಹೊಲದತ್ತ ತೆರಳಿದ್ದರು. ಸುಮಾರು ಬೆಳಿಗ್ಗೆ 9:15 ವೇಳೆಗೆ ಮನೆಯಿಂದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡಿದ್ದು, ಈ ವಿಷಯವನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣ ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಓಡಿ ಬಂದ ಕುಟುಂಬದವರು ಮನೆಯಿಂದ ದಟ್ಟ ಹೊಗೆ ಹಾಗೂ ಬೆಂಕಿ ಜ್ವಾಲೆಗಳು ಎದ್ದಿರುವುದನ್ನು ಕಂಡು ಬೆಚ್ಚಿಬಿದ್ದರು. ಗ್ರಾಮಸ್ಥರೆಲ್ಲರೂ ಸೇರಿ ಕಿಟಕಿಯ ಮೂಲಕ ನೀರು ಸುರಿದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ನಂತರ ಬಾಗಿಲು ತೆರೆಯುವ ವೇಳೆ ಮನೆಯೊಳಗೆ ಅನೇಕ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವುದು ತಿಳಿದುಬಂದಿದೆ. ಬೆಂಕಿಯಿಂದಾಗಿ ಸುಮಾರು 4 ಮೂಟೆ ರಾಗಿ, 5 ಮೂಟೆ ಜೋಳ, ಬೀರುವಿನಲ್ಲಿದ್ದ ರೇಷ್ಮೆ ಸೀರೆಗಳು, ಇತರ ಬಟ್ಟೆಗಳು, ಸುಮಾರು 100 ಗ್ರಾಂ ಬೆಳ್ಳಿ ಹಾಗೂ 1 ಜೋಡಿ ವಾಲೆ ಜುಮ್ಕಿ ಸಂಪೂರ್ಣವಾಗಿ ಕರಗಿ ಹೋಗಿವೆ ಎಂದು ಕುಟುಂಬದವರು ಅಳಲು ತೋಡಿಕೊಂಡಿದ್ದಾರೆ. ಘಟನೆಯ ಕುರಿತು ಗ್ರಾಮಸ್ಥರು ತಕ್ಷಣವೇ ಕಂದಾಯ ನಿರೀಕ್ಷಕರಿಗೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೂ ಇದುವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲವೆಂದು ಗ್ರಾಮಸ್ಥರು ఆరోపిಸಿದ್ದಾರೆ. మాకు తెలియదు 9:20కి మాకు తెలిసిందే. ఇంటి పక్కన చూసి చెప్పిండేది. ఎవరు చెప్పారు మీకు? మా ఇంటి పక్కన వాళ్ళ. మీరు ఎక్కడ పోయిండ్రే? మేము పనికి పోయింది, ఇద్దరున్న పిల్లలు స్కూల్కి వెళ్ళిపోయిండ్రే. ఇంట్లో ఎవరు లేరు, బీగ్ మేసిండ్రే. ఆవిడొచ్చి మేము సిలిండర్ ఏమంటామని చెప్పి చూసి గవాజీలని ఇంకా నిలిపోసే సిలిండర్ కాదా, ఆవిడ భూమార్లా సొంపుల్లా ఇండ్ల పక్కల సొంపుల్లా అంతా ముంచుకొని భూమారిని ఇంకా సొంపుల్ని ఇంకా నీళ్ళు కొడుతుంది. సొమ్ములో ఇది ఎండి ఒక 100 గ్రాములు ఉండే, బంగారు ఒక సెట్, శివ సెట్ అంతా కెరిగిపిసింది, ఇంకొక సెట్ మాత్రం ఉంది. ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ್ಯಾಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಕರೆ ಸ್ವೀಕರಿಸಿಲ್ಲ ಎಂದು ಕುಟುಂಬದವರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.